ಕೆಲವರು ನನ್ನ ವಿರುದ್ಧ ದುರುದ್ದೇಶಪೂರ್ವಕವಾಗಿ ಸುಳ್ಳು ಆರೋಪ ಹಾಗೂ ಅಪಪ್ರಚಾರ ಮಾಡುತ್ತಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರಿ ಅವರು ಎಚ್ಚರಿಸಿದ್ದಾರೆ. ಈ ಸಂಬಂಧ ಕೆನರಾ ಪ್ಲಸ್ ವಾಹಿನಿಗೆ ಸ್ಪಷ್ಟನೆ ನೀಡಿರುವ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿ ಅವರು ಜೂನ್ 31ರಂದು ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್, ಕಾರ್ಯದರ್ಶಿ ರಾಘವೇಂದ್ರ ಗಡಪ್ಪನವರ್ ಮತ್ತಿತರರು ಮಾಧ್ಯಮದವರಿಗೆ ತಪ್ಪು ಮಾಹಿತಿ ನೀಡಿ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ನನ್ನ ಹೆಸರು ಕೆಡಿಸುವ ಪ್ರಯತ್ನ ಮಾಡಿರುವುದಷ್ಟೇ ಅಲ್ಲದೆ ಅನಗತ್ಯವಾಗಿ ನನಗೂ ನನ್ನ ಕುಟುಂಬಕ್ಕೂ ಮಾನಸಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇವರು ಮಾಡಿರುವ ಆರೋಪ ಹಾಗೂ ಮಾಧ್ಯಮಗಳಲ್ಲಿ ಬಂದ ವರದಿಗೆ ಸಂಬಂಧಿಸಿ ನಾನು ಮೊದಲೇ ಸ್ಪಷ್ಟಪಡಿಸುವುದೇನೆಂದರೆ, ನಾನು ನಗರಸಭೆಯಿಂದ ಯಾವುದೇ ಭೂಮಿ ಪಡೆದಿಲ್ಲ. 2018ರ ಸುಮಾರಿಗೆ ನನ್ನ ಮಡದಿ ಒಂದು ಜಾಗವನ್ನ ನಿಯಮಾನುಸಾರ ವ್ಯಕ್ತಿಯೊಬ್ಬರಿಂದ ಖರೀದಿಸಿದ್ದಾರೆ. ಅವರು ಖರೀದಿ ಮಾಡಿರುವುದನ್ನು ಇವರು ನಗರಸಭೆಯಿಂದ ಸೈಟ್ ಪಡೆದಿದ್ದಾರೆ, ಕಬಳಿಸಿದ್ದಾರೆ ಎಂದೆಲ್ಲ ಮಾಧ್ಯಮದವರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಜೊತೆಗೆ ಈ ವಿಷಯದಲ್ಲಿ ಅವರು ನನ್ನನ್ನು ದುರುದ್ದೇಶಪೂರ್ವಕವಾಗಿ ಎಳೆದು ತಂದಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರಿ ಅವರು ತಮ್ಮ ಮಡದಿಯ ಹೆಸರಿನಲ್ಲಿ ಸೈಟು ಪಡೆದಿದ್ದಾರೆ, ಪರಬಾರೆ ಮಾಡಿಕೊಂಡಿದ್ದಾರೆ ಎಂದೆಲ್ಲ ನಿರ್ಣಾಯಕವಾಗಿ ಹೇಳಿಕೆ ನೀಡಿ ನನ್ನ ತೇಜೋವಧೆ ಮಾಡುವ ಪ್ರಯತ್ನ ಮಾಡಿರುವುದು ಹಾಗೂ ಮಾಧ್ಯಮಗಳಲ್ಲಿಯೂ ಹಾಗೆಯೇ ಬಂದಿರುವುದು ಬೇಸರ ತಂದಿದೆ. ನನ್ನ ಮಡದಿ ದುಡಿಯುವ ಮಹಿಳೆ, ಅವರು ಜಾಗ ಖರೀದಿಸಬಾರದೆಂದು ಕಾನೂನಿನಲ್ಲಿ ಎಲ್ಲೂ ಇಲ್ಲ. ಖರೀದಿ ಪ್ರಕ್ರಿಯೆ ನಿಯಮ ಬಾಹಿರವಾಗಿದ್ದರೆ ತನಿಖೆಯಾಗಲಿ. ಆದರೆ ಆ ವಿಚಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ನನ್ನ ಹೆಸರನ್ನು ದುರುದ್ದೇಶಪೂರ್ವಕವಾಗಿ ಎಳೆದು ತರುವ ಮೂಲಕ ವೈಯಕ್ತಿಕವಾಗಿ ನನ್ನ ಮಾನಹಾನಿ ಮಾಡುವ ಪ್ರಯತ್ನ ಈ ಸಂಘಟನೆಯವರದ್ದಾಗಿದೆ. ನನ್ನ ಮಡದಿ ಈ ಭೂಮಿ ಖರೀದಿಸುವ ಸಮಯದಲ್ಲಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನೂ ಆಗಿರಲಿಲ್ಲ. ಹೀಗಿರುವಾಗ ನಾನು ಪ್ರಭಾವ ಬಳಸುವ ಮಾತು ಎಲ್ಲಿಂದ ಬರುತ್ತದೆ? ನಾನು ಪ್ರಭಾವ ಬಳಸಿ ಭೂಮಿ ಪಡೆದಿದ್ದಾರೆಂಬುದು ಸತ್ಯಕ್ಕೆ ದೂರವಾದುದು. ಇದು ನನ್ನ ಹೆಸರು ಕೆಡಿಸುವ ಪ್ರಯತ್ನವಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮಡದಿ ಎಂದು ಪದೇ ಪದೇ ಹೇಳಿರುವುದು ಹಾಗೂ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುವುದರ ಹಿಂದಿನ ಅಸಲಿಯತ್ತೇನು ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ. ನನ್ನ ರಾಜೀನಾಮೆ ಕೇಳಿರುವ ಈ ಸಂಘಟನೆಯ ಕಾರ್ಯದರ್ಶಿ ನ್ಯಾಯವಾದಿ ಆರ್.ವಿ. ಗಡಪ್ಪನವರ್ ಈ ಹಿಂದೆ 2011ರಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಹೀನಾಯವಾಗಿ ಸೋತು ಠೇವಣಿ ಕಳೆದುಕೊಂಡವರು. ನನ್ನ ಮೇಲೆ ಆರೋಪ ಮಾಡಿರುವ ಸಂಘಟನೆಯನ್ನು ಅಧ್ಯಕ್ಷ ಅಕ್ರಮ್ ಖಾನ್ ನನ್ನ ಪ್ರತಿಸ್ಪರ್ಧಿಗಳನ್ನು ಬೆಂಬಲಿಸಿ ಜಿಲ್ಲೆ ಸುತ್ತಾಡಿ ಆಗಲೇ ನನ್ನ ವಿರುದ್ಧ ಮಾತನಾಡಿದವರು. ಇವರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಅತ್ಯಧಿಕ ಮತ ಪಡೆದು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ಹಾಗೂ ಕೇಂದ್ರ ಸಮಿತಿಯೇ ಪ್ರಶಂಸಿಸುವ ರೀತಿಯಲ್ಲಿ ಕಳೆದ 4 ವರ್ಷಗಳಿಂದ ಮಾಡುತ್ತಿರುವ ಸಂಘಟನೆ ನಿರಂತರ ಕೆಲಸ ಹಾಗೂ ಪಾರದರ್ಶಕತೆಯ ಬಗ್ಗೆ ಅಸೂಯೆ ಇದೆ. ಮುಂದಿನ ವರ್ಷ ಮತ್ತೆ ಚುನಾವಣೆ ಬರುತ್ತಿದೆ. ಈ ಎಲ್ಲಾ ಕಾರಣಗಳಿಂದ ಹತಾಶರಾಗಿರುವ ಇವರು ಈಗಿನಿಂದಲೇ ನನ್ನ ಮೇಲೆ ಅಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ನನ್ನ ಮೇಲೆ ಆರೋಪ ಮಾಡಿರುವವರಲ್ಲಿ ಒಬ್ಬ ತನ್ನ ತಾಯಿಯ ಹೆಸರಿನಲ್ಲಿದ್ದ ಮನೆ ಹಾಗೂ ಜಾಗವನ್ನು ಬೇರೊಬ್ಬರಿಗೆ ಮಾರುವುದಾಗಿ ಹೇಳಿ ಅವರಿಂದ ಹಣ ಪಡೆದು ನಂತರ ಮನೆ ನೀಡದೆ ಹಣವನ್ನು ವಾಪಸ್ ನೀಡದೆ ವಂಚಿಸಿದವನು. ನಂತರ ನಗದು ಹಣದ ಬದಲಿಗೆ ನೀಡಿದ ಚೆಕ್ ಬೌನ್ಸ್ ಆಗಿ ಈಗ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಕೇಸ್ ಎದುರಿಸುತ್ತಿದ್ದವನು. ಇವರ ಜೊತೆಗೆ ಇದ್ದ ಮತ್ತೊಬ್ಬ ವ್ಯಕ್ತಿ ಸಹಕಾರಿ ಬ್ಯಾಂಕ್ ಒಂದರ 3 ಅವಧಿಗೆ ಅಧ್ಯಕ್ಷರಾಗಿ ಬ್ಯಾಂಕ್ ವ್ಯವಹಾರ ಸರಿಯಾಗಿ ನಡೆಸದೆ ಸೆಕ್ಷನ್ 64 ವಿಚಾರಣೆ ಎದುರಿಸುತ್ತಿದ್ದವನು. ಮತ್ತೊಬ್ಬ ಗಾಂಜಾ ಪ್ರಕರಣದ ಆರೋಪಿ. ಇಂತಹ ಆರೋಪಗಳ ಹಿನ್ನೆಲೆಯಲ್ಲಿರುವ ಹೋರಾಟಗಾರರೆಂಬುವರಿಗೆ ನನ್ನ ಮೇಲೆ ಮಾತನಾಡುವ ಯಾವ ನೈತಿಕತೆಯೂ ಇಲ್ಲ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ ಇದೇ ಗುಂಪು ಕಸಾಪ ಚುನಾವಣೆ ಹಾಗೂ ನನ್ನ ಗೆಲುವಿನ ನಂತರ ಹಲವು ಬಾರಿ ನನ್ನ ವಿರುದ್ಧ ಆರೋಪ ಪ್ರತಿಭಟನೆ ಮಾಡುತ್ತಾ ಬಂದವರು. ಅದಕ್ಕೆ ದಾಖಲೆಗಳಿವೆ. ದಾಂಡೇಲಿಯಲ್ಲಿ 100 ಅಕ್ರಮಗಳು, ಅತಿಕ್ರಮಣಗಳು ನಡೆದಾಗಲೂ ನಾನೊಬ್ಬ ಪತ್ರಕರ್ತನಾಗಿ ಹಾಗೂ ಇನ್ನೂ ಹಲವು ಮಾಧ್ಯಮ ಮಿತ್ರರು ಅವುಗಳನ್ನು ಬಯಲಿಗೆಳೆದಾಗಲೂ ಮಾತನಾಡುವುದಿರುವ ಈ ಹೋರಾಟಗಾರರು ಇಲ್ಲಿ ನನ್ನ ಮಡದಿ ಖರೀದಿ ಮಾಡಿರುವ ಭೂಮಿಯ ವಿಚಾರವೊಂದನ್ನೇ ಕೇಂದ್ರೀಕರಿಸಿ ನನ್ನನ್ನೇ ಗುರಿಯಾಗಿಸಿ ಆರೋಪ ಮಾಡಿರುವುದರ ಹಿಂದಿನ ಅವರ ದುರುದ್ದೇಶದ ಬಗ್ಗೆ ಹಾಗೂ ಇದರ ಹಿಂದೆ ಯಾರ್ಯಾರು ಇದ್ದಾರೆಂಬುದರ ಬಗ್ಗೆ ಎಲ್ಲರೂ ತಿಳಿದಿದ್ದಾರೆ. ಹಾಗಾಗಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಬಿಎನ್ ವಾಸರಿ ಅವರು ಎಚ್ಚರಿಸಿದ್ದಾರೆ. ತಾವೆಲ್ಲ ಗಮನಿಸಿದ ಹಾಗೆ ನನ್ನ ವಿರುದ್ಧ ಕೆಲ ದಿನಗಳಿಂದ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಮಾನಸಿಕ ಹಾನಿಕರವಾದ ಮತ್ತು ತೇಜೋವಧೆ ಮಾಡುವಂತಹ ಹೇಳಿಕೆಗಳು, ವರದಿಗಳು ಬರ್ತಾ ಇದೆ. ಇದನ್ನು ತಾವೆಲ್ಲರೂ ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ. ಇದು ಕೆಲವರು ನನ್ನ ಮೇಲೆ ದುರುದ್ದೇಶಿತ ಪೂರ್ವಕವಾಗಿ ಮಾಡ್ತಾ ಇರುವಂತಹ ಒಂದು ಅಪಪ್ರಚಾರವಾಗಿದೆ ಅಂತೇಳಿ ನಾನು ಈ ಮೂಲಕ ನಿಮಗೆ ಸ್ಪಷ್ಟನೆಯನ್ನು ನೀಡಲಿಕ್ಕೆ ಬಯಸುತ್ತೇನೆ. ಜೂನ್ 31ರಂದು ಕಾರವಾರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವ ಅಕ್ರಮ್ ಖಾನ್ ಹಾಗೂ ಕಾರ್ಯದರ್ಶಿ ರಾಘವೇಂದ್ರ ಗಡಪ್ಪನವರು ಮತ್ತು ಅವರ ಜೊತೆ ಇನ್ನು ಹಲವರು ಸೇರಿ ಅಲ್ಲೊಂದು ಸುದ್ದಿಗೋಷ್ಠಿಯನ್ನು ಮಾಡಿ ಮಾಧ್ಯಮದವರಿಗೆ ಒಂದು ಮಾಹಿತಿಯನ್ನ ನೀಡುತ್ತಾರೆ. ಅದು ನನ್ನ ವೈಯಕ್ತಿಕವಾದ ಬದುಕಿಗೆ ಹಾಗೂ ಸಾಮಾಜಿಕವಾದ ಬದುಕಿಗೆ ಧಕ್ಕೆ ತರುವಂತಹ, ಜೊತೆಗೆ ನನ್ನ ತೇಜೋವಧಿಯನ್ನು ಮಾಡುವಂತಹ ಕೆಲಸ ಆಗಿದೆ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತೇನೆ. ಇವರು ಮಾಡಿರುವ ಆರೋಪ, ಮಾಧ್ಯಮಗಳಲ್ಲಿ ಬಂದಿರುವ ವರದಿಗೆ ಸಂಬಂಧಿಸಿ ನಾನು ಮೊದಲನೇ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ, ಇವರು ಮಾಡಿರುವ ಆರೋಪ
ಸತ್ಯಕ್ಕೆ ದೂರವಾದ ಸಂಗತಿ. ಅದರಲ್ಲಿ ಯಾವುದೇ ಹುರುಳಿಲ್ಲ. 2018ರಲ್ಲಿ ನನ್ನ ಮಡದಿ ಒಂದು ಭೂಮಿಯನ್ನ ಖರೀದಿ ಮಾಡಿದ್ರು ಬೇರೆಯವರೊಬ್ಬರಿಂದ. ನಿಯಮಾನುಸಾರ ಖರೀದಿ ಮಾಡಿದ್ದಾರೆ. ಅವಳು ಒಬ್ಬಳು ದುಡಿಯುವ ಮಹಿಳೆ. ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಅವಳಿಗೆ ಎಲ್ಲ ರೀತಿಯ ಕಾನೂನುಬದ್ಧವಾದ ಹಕ್ಕುಗಳಿದೆ. ಇವರು ಹೇಳಿರುವ ಹಾಗೆ ಅವರು ಪರಭಾರೆ ಮಾಡಿಕೊಂಡ್ರು, ಪಡೆದುಕೊಂಡ್ರು, ನಗರಸಭೆಯಿಂದ ಪಡೆದುಕೊಂಡ್ರು, ಇನ್ನೇನೋ ಆರೋಪವನ್ನು ಮಾಡ್ತಾ ಇದ್ರಲ್ಲ, ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ನಾವು ಭೂಮಿಯನ್ನ ಖರೀದಿ ಮಾಡಿದವರಿಗೆ ಹಣ ಕೊಟ್ಟು ಲೀಗಲ್ ಆಗಿ ನಗರಾಡಳಿತದಿಂದನೋ ಅಥವಾ ನೋಂದಣಾಧಿಕಾರಿಗಳಿಂದನೋ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅವರು. ಆನಂತರದಲ್ಲಿ ಅದಕ್ಕೆ ಬೇಕಾಗಿರುವ ದಾಖಲೆಗಳು ಅವತ್ತು ಇತ್ತು, ಇವತ್ತು ಕೂಡ ಆ ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳು ಇವೆ. ಹೀಗಿರುವಾಗ ಆ ಘಟನೆಯ ಅಥವಾ ಭೂಮಿಯ ವಿಚಾರವನ್ನ ಸರಿಯಾಗಿ ಇವರು ಅರ್ಥ ಮಾಡ್ಕೊಳ್ತೇನೆ ಮಾಧ್ಯಮದವರಿಗೆ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ಮಾಧ್ಯಮದಲ್ಲೂ ಕೂಡ ಅನೇಕ ಮಾಧ್ಯಮದಲ್ಲೂ ಕೂಡ ಅದೇ ರೀತಿ ಬಂದಿದೆ. ಕೇವಲ ನನ್ನ ಕಾರಣಕ್ಕಾಗೇನೆ ಪೊಲೀಸರ ಪರವಾಗಿ ನಿಂತು ಮನವಿಯನ್ನು ಕೊಟ್ಟಿದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ. ಹಾಗಾಗಿ ಇವರು ವೈಯಕ್ತಿಕವಾಗಿ ನನ್ನನ್ನ ಗುರಿಯಾಗಿ ಇರಿಸಿಕೊಂಡು ಈ ಭೂಮಿಯ ವಿಚಾರವನ್ನು ಹೊರಗಡೆ ತಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಹಾಗಾದ್ರೆ ಇವರು ಯಾರು? ನನ್ನ ಬಗ್ಗೆ ಮಾತನಾಡುವ ನೈತಿಕತೆಯ ಬಗ್ಗೆ ನಾನು ಇವರನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಹೀಗೆ ಮಾತನಾಡುವವರಲ್ಲಿ ಒಬ್ಬವನು, ನಾನು ಅವಾಗಲೇ ಹೇಳಿದೆ, ನನ್ನ ವಿರುದ್ಧ ಚುನಾವಣೆಗೆ ನಿಂತು ಠೇವಣಿಯನ್ನು ಕಳ್ಕೊಂಡು ಸೋತವರು. ಇನ್ನು ಆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತಲ್ಲಿರುವ ಅನೇಕರು ಕೂಡ ತಮ್ಮ ಮೇಲೆ ಇನ್ನೇನಿದೆ, ತನ್ನ ತಾಯಿಯ ಮನೆ ಮತ್ತು ಭೂಮಿಯನ್ನ, ಅವರ ತಾಯಿಯ ಹೆಸರಿನಲ್ಲಿದ್ದ, ಈಗ ತಾಯಿ ಇಲ್ಲ ಬಹುಶಃ ಪಾಪ, ಭೂಮಿಯನ್ನ ಬೇರೆಯವರೊಬ್ಬರಿಗೆ ಮಾರ್ತೀನಂತ ಹೇಳಿ ಅವರಿಂದ ಅಡ್ವಾನ್ಸ್ ತಗೊಂಡು, ಹಣ ತಗೊಂಡು, ಒಪ್ಪಂದ ಮಾಡಿ, ನಂತರ ಅವರಿಗೆ ಮನೆಯನ್ನ ಕೊಡದೇನೆ ಆ ಹಣವನ್ನ ಅವರು ಮರಳಿ ಕೊಟ್ಟ ಸಂದರ್ಭದಲ್ಲಿ, ಕೊಡುವಂತ ಕೇಳದಂತಹ ಸಂದರ್ಭದಲ್ಲಿ ಹಣವನ್ನ ಕೊಡೋಕ್ಕಾಗ್ದೇನೆ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಕೇಸ್ ಆಗಿ ಇವತ್ತು ನ್ಯಾಯಾಲಯದಲ್ಲಿ ಆ ಪ್ರಕರಣವನ್ನ ಎದುರಿಸ್ತಾ ಇದ್ದಾರೆ. ಇನ್ನೊಬ್ಬರ ಬಗ್ಗೆ ಬ್ಯಾಂಕ್ನಲ್ಲಿ ಒಂದಿಷ್ಟು ಅಪರಾಧಪರಗಳಾಗಿದ್ದ ಬಗ್ಗೆ 64 ಎನ್ಕ್ವೈರಿ ನಡೀತಾ ಇದೆ. ಮತ್ತೊಬ್ಬರು ಗಾಂಜಾ ಆರೋಪಿ, ಮತ್ತೊಬ್ಬರ ಬಗ್ಗೆ ಚೆಕ್ ಬೌನ್ಸ್ ಕೇಸ್ ಇದೆ. ಇಂಥ ಎಲ್ಲ ಜನ ಸೇರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನೇ ಗುರಿಯಾಗಿಸಿಕೊಂಡು ಮಾಡುವಾಗ ಜನರು ಅರ್ಥ ಮಾಡ್ಕೊಳ್ಬೇಕು, ವಾಸರೆಯನ್ನ ಪ್ರಶ್ನೆ ಮಾಡುವ, ವಾಸರೆಯ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡುವ ಇವರಲ್ಲಿ ಅದೆಷ್ಟು ನೈತಿಕತೆ ಇದೆ ಅಂತ ಹೇಳಿ. ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನವನ್ನ ಮಾಡಬಹುದು, ನಾನು ಅಥವಾ ಬೇರೆಯವರು ಯಾರಾದ್ರೂ ಮಾಡಬಹುದು. ಹಾಗಾಗಿ ನಾನು ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟೇ ಬಯಸ್ತೀನಿ. ಮುಂಬರುವ ಸಾಹಿತ್ಯ ಪರಿಷತ್ತಿನ ಚುನಾವಣೆಯನ್ನ ಇಟ್ಟುಕೊಂಡು ಈ ತಂಡ ಹಿಂದಿಂದಲೂ ಕೂಡ ನನ್ನ ಮೇಲೆ ಅನಗತ್ಯವಾದ ಆರೋಪಗಳನ್ನ ಮಾಡ್ತಾ ಇರುವ ಜೊತೆಯಲ್ಲಿಯೇ ಈಗ ಮತ್ತೆ ಈ ಭೂಮಿ ವಿಚಾರವನ್ನ ಇಟ್ಕೊಂಡು ಅನಗತ್ಯವಾಗಿ ನನ್ನ ಮೇಲೆ ಅಪಪ್ರಚಾರವನ್ನ, ನನ್ನ ವಿರುದ್ಧ ಮಾನಹಾನಿಕರವಾದ ಮಾತುಗಳನ್ನ, ತೇಜೋವಧಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ನನಗೆ ಈ ವಿಚಾರವಾಗಿ ಅವರು ಈಗಾಗಲೇ ನಾನು ನನ್ನ ಕಾನೂನು ಸಲಹೆಗಾರರನ್ನು ಕೂಡ ಸಂಪರ್ಕಿಸಿದ್ದೇನೆ, ಮಾತಾಡಿದ್ದೇನೆ. ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕುವುದು ನನಗೆ ಅನಿವಾರ್ಯ ಆಗ್ತದೆ, ಮತ್ತೆ ಹಾಕ್ತಾ ಇದ್ದೇನೆ. ತಕ್ಷಣದಲ್ಲೇ ಅವರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆಯನ್ನ ಕೂಡ ನಾನು ಹಾಕುವನಿದ್ದೇನೆ. ಮತ್ತೆ ಅನೇಕರು ಇದನ್ನ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಈ ಬಗ್ಗೆಯೂ ಕೂಡ ನಾನು ಸೈಬರ್ ದೂರುಗಳನ್ನ ನೀಡುತ್ತಾ ಇದ್ದೇನೆ. ಮತ್ತೊಮ್ಮೆ ನನ್ನ ಜನರಲ್ಲಿ ನನ್ನ ಪ್ರಜ್ಞಾಪೂರ್ವಕವಾದ ಮನವಿಯನ್ನ ಮಾಡ್ಕೊತಾ ಇದ್ದೇನೆ. ಇವರು ಮಾಡುವ ಆರೋಪಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇವರು ಅನಗತ್ಯವಾಗಿ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾದ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.